ಎಲ್ಲರಿಗೂ ನಮಸ್ಕಾರ. ದಿ ಡೀಪ್ ಡೈವ್ನ ಇವತ್ತಿನ ಚರ್ಚೆಗೆ ಸ್ವಾಗತ. ಇಂದು ನಾವು ಭಾರತದ ಭದ್ರತಾ ಚಿತ್ರಣ, ಅದರಲ್ಲಿ ಆಗ್ತಿರೋ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಆಳವಾಡಿ ನೋಡೋಣ. ನಮ್ಮ ಮುಂದಿರೋ ವರದಿಗಳು, ವಿಶ್ಲೇಷಣೆಗಳ ಆಧಾರದ ಮೇಲೆ ಭಾರತದ ಹೊಸ ಸೆಕ್ಯುರಿಟಿ ಪಾಲಿಸಿ, ಟೆಕ್ನಾಲಜಿಯ ಪಾತ್ರ, ಡಿಪ್ಲೊಮ್ಯಾಟಿಕ್ ನಡೆಗಳು ಮತ್ತು ಆಂತರಿಕ ಸವಾಲುಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಗುರಿ ಏನಪ್ಪ ಅಂದರೆ, ಈ ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯ ಇದೆಯಲ್ಲ, ಇದರ ತಿರುಳನ್ನು ಸಿಂಪಲ್ ಆಗಿ ತಿಳಿಯೋದು. ಆಪರೇಷನ್ ಸಿಂಧೂರದಿಂದ ಶುರು ಮಾಡೋಣ ಅಲ್ವಾ? ಇದು ಭಾರತದ ಭದ್ರತಾ ನಿಲುವಿನಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿದೆ ಅಂತ ಹೇಳ್ತಿದ್ದಾರೆ. ಇದರ ಒಳಸುಳಿಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಆಪರೇಷನ್ ಸಿಂಧೂರ್ ಒಂದು ಥರ ಭಾರತದ ಸೆಕ್ಯುರಿಟಿ ಥಿಂಕಿಂಗ್ ಇದೆಯಲ್ಲ, ಅದರಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಇದು ಕೇವಲ ಒಂದು ಮಿಲಿಟರಿ ಆಪರೇಷನ್ ಆಗಿರಲಿಲ್ಲ, ಅದರಾಚೆಗೆ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿತ್ತು. ಹೌದು. ಈ ಆಪರೇಷನ್ ಆದ್ಮೇಲೆ ಭಾರತದ ನ್ಯಾಷನಲ್ ಸೆಕ್ಯುರಿಟಿ ಡಾಕ್ಟ್ರಿನಲ್ಲಿ 3 ಮುಖ್ಯ ಅಂಶಗಳು ಮುನ್ನೆಲೆಗೆ ಬಂದಿವೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಮೊದಲನೇದು ಬಂದ್ಬಿಟ್ಟು ನಿರ್ಣಾಯಕ ಪ್ರತಿಕಾರ. ಅಂದ್ರೆ ಯಾವುದೇ ಟೆರರಿಸ್ಟ್ ಅಟ್ಯಾಕ್ ಆದ್ರೆ ಅದಕ್ಕೆ ತುಂಬಾ ತೀವ್ರವಾಗಿ, ಡಿಸೈಸಿವ್ ಆಗಿ ಉತ್ತರ ಕೊಡೋದು. ಭಯೋತ್ಪಾದನೆಯ ಮೂಲ ಎಲ್ಲಿದೆ ಅದನ್ನೇ ಟಾರ್ಗೆಟ್ ಮಾಡೋದು. ಉದಾಹರಣೆಗೆ LET-JMನ HQ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ರೀತಿ. ಮೊದಲಿಗಿಂತ ರೆಸ್ಪಾಂಡ್ ಮಾಡೋ ಥ್ರೆಶೋಲ್ಡ್ ಅದು ಸ್ವಲ್ಪ ಕೆಳಗಿಳಿದಿದೆ ಅಂತ ಅನ್ಸುತ್ತೆ. ಕರೆಕ್ಟ್. ಎರಡನೇ ಪಾಯಿಂಟ್ ಅಂದ್ರೆ ಅಣ್ವಸ್ತ್ರ ಬೆದರಿಕೆಗೆ ಶೂನ್ಯ ಸಹನೆ. ಪಾಕಿಸ್ತಾನದ ಕಡೆಯಿಂದ ನ್ಯೂಕ್ಲಿಯರ್ ವಾರ್ನಿಂಗ್ಸ್ ಬಂದ್ರೂ ಭಾರತ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ತನ್ನ ಆಕ್ಷನ್ಸ್ ನಿಲ್ಸಲ್ಲ ಅಂತ ಕ್ಲಿಯರ್ ಮಾಡಿತು. ಹೌದು, ಇದು ಹಿಂದೆ ಭಾರತ ಪಾಲಿಸ್ಕೊಂಡು ಬಂದಿದ್ದ ಸ್ಟ್ರಾಟಜಿಕ್ ರಿಸ್ಟ್ರೈಂಟ್ ಇತ್ತಲ್ಲ, ಅದರಿಂದ ಒಂದು ದೊಡ್ಡ ಶಿಫ್ಟ್ ಇದು. ಮತ್ತು ಮೂರನೇದಾಗಿ ಭಯೋತ್ಪಾದಕ ಪ್ರಾಯೋಜಕರು ಮತ್ತು ಭಯೋತ್ಪಾದಕರ ನಡುವೆ ವ್ಯತ್ಯಾಸ ಇಲ್ಲ ಅನ್ನೋದು. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಬಾರ್ಡರ್ ಒಳಗೆ ಸಾಕಷ್ಟು ಡೀಪ್ ಆಗಿ ಪಂಜಾಬ್, ಭಾವಾಲ್ಪುರ್ನಂಥ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ರು. ಅದರ ಅರ್ಥ ಏನು ಹೇಳಿ? ಬೇರೆ ದೇಶದ ಸರ್ಕಾರ ಸ್ಪಾನ್ಸರ್ ಮಾಡೋ ಟೆರರಿಸಂ ಇದೆಯಲ್ಲ, ಅದನ್ನ ಒಂದು ಪ್ರಾಕ್ಸಿ ವಾರ್ ಅಂತಾನೆ ಕನ್ಸಿಡರ್ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅನ್ನೋ ಮೆಸೇಜ್ ಅದು. ಓಕೆ. ಈ 3 ಪಾಯಿಂಟ್ಸ್ ಒಟ್ಟಿಗೆ ನೋಡಿದಾಗ ಭಾರತದ ಸೆಕ್ಯುರಿಟಿ ಸ್ಟ್ಯಾನ್ಸ್ನಲ್ಲಿ ಒಂದು ಫಂಡಮೆಂಟಲ್ ಚೇಂಜ್ ಕಾಣಿಸ್ತೆ. ಹೌದು. ಇದನ್ನ ಡಿಟರೆನ್ಸ್ ಬೈ ಡಿನಯಲ್ ಇಂದ ಡಿಟರೆನ್ಸ್ ಬೈ ಪನಿಷ್ಮೆಂಟ್ಗೆ ಬದಲಾಗಿದ್ದು ಅಂತ ಹೇಳ್ಬೋದು. ಅಂದ್ರೆ ದಾಳಿಯನ್ನ ತಡೆಯೋಕಾಗದಿದ್ರೂ ದಾಳಿ ಮಾಡಿದವರಿಗೆ ಸಿವಿಯರ್ ಪನಿಷ್ಮೆಂಟ್ ಕೊಡೋದ್ರಿಂದ ಮುಂದೆ ಅವರು ಅಟ್ಯಾಕ್ ಮಾಡಕ್ಕೆ ಹೆದರೋ ಹಾಗೆ ಮಾಡೋದು. ಇದು ಬರೀ ಮಿಲಿಟರಿ ಆಕ್ಷನ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅಲ್ವಾ? ಬೇರೆ ಮೆಷರ್ಸ್ ಕೂಡ ಇತ್ತು ಅಂತ ಕೇಳಿದ್ದೆ. ಎಕನಾಮಿಕ್ ಪ್ರೆಷರ್ ಹಾಕೋದು, ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ರೀಥಿಂಕ್ ಮಾಡೋದು, ಆಲ್ ಪಾರ್ಟಿ ಡೆಲಿಗೇಷನ್ಸ್ ಕಳಿಸಿದ್ದು. ಖಂಡಿತವಾಗಿಯೂ ಅದೊಂದು ಮಲ್ಟಿ ಪ್ರಾಂಗ್ಡ್ ಸ್ಟ್ರಾಟಜಿ ಆಗಿತ್ತು. ಎಕನಾಮಿಕ್ ಮೆಷರ್ಸ್, ಜಿಯೋಪೊಲಿಟಿಕಲ್ ಸಿಗ್ನಲಿಂಗ್, ಆಮೇಲೆ ಸ್ಟ್ರಾಟಜಿಕ್ ಕೆಪಾಸಿಟಿ ಡಿಗ್ರಿಡೇಷನ್, ಅಂದ್ರೆ ಅವರ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋದು. ಜೊತೆಗೆ ಮಿಲಿಟರಿ ಆಕ್ಷನ್ ಆದ್ಮೇಲೆ ಟೆನ್ಷನ್ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳೋಕೆ ಒಂದು ಕೇರ್ಫುಲ್ ಡಿ-ಎಸ್ಕಲೇಷನ್ ಸ್ಟ್ರಾಟಜಿನೂ ಬಳಸಿದ್ರು. ಅಂದ್ರೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಪ್ರಯತ್ನ. ಇಡೀ ರೆಸ್ಪಾನ್ಸ್ ತುಂಬಾ ಪ್ಲಾನ್ಡ್ ಆಗಿ, ಟೆಕ್ನಾಲಜಿ ಡ್ರಿವನ್ ಆಗಿತ್ತು. ಹಾಗಾದ್ರೆ ಆ ತಂತ್ರಜ್ಞಾನದ ಪಾತ್ರದ ಬಗ್ಗೆ ಸ್ವಲ್ಪ ಮಾತಾಡೋಣ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಟೆಕ್ನಾಲಜಿಕಲ್ ಪವರ್ ಎದ್ದು ಕಂಡಿತ್ತು ಅಂತಾರಲ್ಲ, ಮುಖ್ಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್. ಹೌದು. ಇಲ್ಲಿ ಭಾರತದ ಏರ್ಸ್ಪೇಸ್ ಸರ್ವೈಲೆನ್ಸ್ ಮತ್ತೆ ಡಿಫೆನ್ಸ್ ಸಿಸ್ಟಮ್ಸ್ನ ಇಂಟಿಗ್ರೇಷನ್ ಬಹಳ ಮುಖ್ಯವಾಗಿತ್ತು. ಏರ್ಫೋರ್ಸ್ನ IACS ಇದೆಯಲ್ಲ, ಅಂದ್ರೆ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಅದು BEL ಡೆವಲಪ್ ಮಾಡಿದ್ದು. ಇದು ಏರ್ಸ್ಪೇಸ್ನ ಕಂಪ್ಲೀಟ್ ಪಿಕ್ಚರ್ ಒಂದೇ ಕಡೆ ಕೊಡುತ್ತೆ. ರೇಡಾರ್ಸ್, ಏರ್ಕ್ರಾಫ್ಟ್, ಮಿಸೈಲ್ ಸಿಸ್ಟಮ್ಸ್ ಎಲ್ಲದರಿಂದ ಬರೋ ಡೇಟಾ ಕಲೆಕ್ಟ್ ಮಾಡಿ ಕಮಾಂಡರ್ಸ್ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಆಕಾಶದಲ್ಲಿ ಹಾರಾಡೋ ಪ್ರತಿಯೊಂದರ ಮೇಲೂ ಒಂದು ಕಣ್ಣಿಟ್ಟ ಹಾಗೆ. ಇದರಲ್ಲಿ BMD ನೆಟ್ವರ್ಕ್ ಪಾತ್ರನೂ ಇತ್ತ. ಖಂಡಿತ. BMD ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ನೆಟ್ವರ್ಕ್. ಇದರ ಮಿಷನ್ ಕಂಟ್ರೋಲ್ ಸೆಂಟರ್ MCC ಇದೆಯಲ್ಲ, ಅದು ಲಾಂಗ್ ರೇಂಜ್ ಟ್ರ್ಯಾಕಿಂಗ್ ರಾಡಾರ್ಸ್ ಸ್ವಾರ್ಡ್ ಫಿಶ್, ಇದು ಇಸ್ರೇಲಿ ಮೂಲದ್ದು. ಆಮೇಲೆ ELM-2090 ಟೆರಾ, ನಮ್ಮದೇ ನೇತ್ರ AWAC ಪ್ಲೇನ್ಸ್, ಮತ್ತೆ ಇಸ್ರೇಲ್ನ ಫ್ಯಾಲ್ಕನ್ AWACS ಪ್ಲೇನ್ಸ್ನಿಂದ ಡೇಟಾ ತಗೊಳುತ್ತೆ. ಇದೆಲ್ಲ ಸೇರಿ ಒಂದು ಥರ ಇನ್ವಿಸಿಬಲ್ ಶೀಲ್ಡ್ ಮಾದರಿ ಕೆಲಸ ಮಾಡುತ್ತೆ. ಆರ್ಮಿಯ ಆಕಾಶ್ ತೀರ್ ಮತ್ತೆ ನೇವಿಯ ತ್ರಿಗುಂಡ್ ಸಿಸ್ಟಮ್ಸ್ ಕೂಡ ಇದೇ ರೀತಿ ತಮ್ಮ ತಮ್ಮ ಏರಿಯಾದಲ್ಲಿ ಕಣ್ಗಾವಲು ಇಡುತ್ತವೆ. ಓಕೆ. ಮತ್ತೆ ಇಸ್ರೋದ ನ್ಯಾವಿಕ್, ನಮ್ಮದೇ ಆದ GPS ಸಿಸ್ಟಮ್. ಹೌದು. ನ್ಯಾವಿಕ್ ಸ್ಯಾಟಲೈಟ್ಸ್ ಮೂಲಕ ಪ್ರಿಸೈಸ್ ಲೊಕೇಶನ್ ಇನ್ಫಾರ್ಮೇಷನ್ ಮತ್ತೆ ಸರ್ವೇಲೆನ್ಸ್ ಸಾಧ್ಯವಾಗುತ್ತೆ. ಅದರ ಮಿಲಿಟರಿ ಗ್ರೇಡ್ ಸಿಗ್ನಲ್ಸ್ ತುಂಬಾ ಸೆಕ್ಯೂರ್.
ಇದೆಲ್ಲದರ ಜೊತೆಗೆ ಭಾರತದ ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆ ಮಲ್ಟಿಲೇಯರ್ಡ್ ಸಿಸ್ಟಮ್ ಅಂದ್ರೆ ಹೇಗೆ? ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೇರೆ ಬೇರೆ ಡಿಸ್ಟೆನ್ಸ್ ಮತ್ತೆ ಹೈಟ್ ನದಿ ಬರೋ ಥ್ರೆಟ್ಸ್ನ ಎದುರಿಸೋಕೆ ಬೇರೆ ಬೇರೆ ಡಿಫೆನ್ಸ್ ಸಿಸ್ಟಮ್ಸ್ ಇರೋದು ಒಂದು 4 ಮುಖ್ಯ ಲೇಯರ್ಸ್ ಅಂತ ಗುರ್ತಿಸಬಹುದು. ಮೊದಲನೇ ಲೇಯರ್ ತುಂಬಾ ಹತ್ರದ್ದು 0 to 5 ಕಿಲೋಮೀಟರ್ಸ್. ಇದರಲ್ಲಿ ಡ್ರೋನ್ಸ್ ಹೊಡೆಯೋಕೆ DRDO ಬೆಲ್ನ D4 ಆಂಟಿ ಡ್ರೋನ್ ಸಿಸ್ಟಮ್. ಇದು ಡ್ರೋನ್ ಸಿಗ್ನಲ್ ಜಾಮ್ ಮಾಡಬಲ್ಲದು, ಶೂಟ್ ಡೌನ್ ಕೂಡ ಮಾಡಬಲ್ಲದು. ಓ, ಎರಡೂ ಕೇಪಬಿಲಿಟಿ ಇದೆ. ಹೌದು. ಆಮೇಲೆ ಸೋಲ್ಜರ್ಸ್ ಶೋಲ್ಡರ್ ಮೇಲಿಟ್ಕೊಂಡು ಫೈರ್ ಮಾಡೋ ಇಗ್ಲಾ ಎಸ್ ತರಹದ ಮಿಸೈಲ್ಸ್, ಮ್ಯಾನ್ ಪ್ಯಾಡ್ಸ್ ಮತ್ತೆ ಹಳೇದಾದ್ರೂ ಎಫೆಕ್ಟಿವ್ ಆದ ಶಿಲ್ಕ ZU-23mm ಗನ್ಸ್ ಕೂಡ. ಎರಡನೇ ಲೇಯರ್ ಸ್ವಲ್ಪ ದೂರದ್ದು 5 to 35 ಕಿಲೋಮೀಟರ್ಸ್. ಇಲ್ಲಿ ನಮ್ಮದೇ ಆಕಾಶ್ ಮಿಸೈಲ್ ಸಿಸ್ಟಮ್ DRDO ಮಾಡಿದ್ದು, ಹೊಸ ಆಕಾಶ್ NG-70 ಕಿಲೋಮೀಟರ್ ರೇಂಜ್ ಇದೆ, ಮತ್ತೆ ಇಸ್ರೇಲ್ನ ಸ್ಪೈಡರ್ ಸಿಸ್ಟಮ್ ಇದೆ. ಮೂರನೇ ಲೇಯರ್ ಮೀಡಿಯಂ ರೇಂಜ್ 35 to 100+ ಕಿಲೋಮೀಟರ್. ಇಲ್ಲಿ ಇಂಡಿಯಾ ಇಸ್ರೇಲ್ ಜಾಯಿಂಟ್ ಆಗಿ ಡೆವಲಪ್ ಮಾಡಿರೋ ಬರಾಕ್ 8 ಮಿಸೈಲ್ ಇದೆ. ಇದರ ನೇವಿ ವರ್ಷನ್ LRSAM, ಏರ್ ಫೋರ್ಸ್ ಆರ್ಮಿ ವರ್ಷನ್ MRSAM ಅಂತಾರೆ. ನಾಲ್ಕನೇ ಲೇಯರ್ ಲಾಂಗ್ ರೇಂಜ್ 100 ಕಿಲೋಮೀಟರ್ ಮೇಲ್ಪಟ್ಟು. ಇಲ್ಲಿ ರಷ್ಯಾದಿಂದ ತಗೊಂಡಿರೋ S-400 ಸುದರ್ಶನ ಚಕ್ರ ಸಿಸ್ಟಮ್ ಇದೆ. ಇದು 400 ಕಿಲೋಮೀಟರ್ವರೆಗೂ ಟಾರ್ಗೆಟ್ ರೀಚ್ ಆಗೋ 4 ಥರದ ಮಿಸೈಲ್ಸ್ ಹೊಂದಿದೆ. ಜೊತೆಗೆ ಭಾರತದ ಸ್ವಂತ BMD ಪ್ರೋಗ್ರಾಂ ಮಿಸೈಲ್ಸ್ ಕೂಡ ಇವೆ. ಅಬ್ಬಾ, ಅಂದ್ರೆ ಒಂದರ ಹಿಂದೆ ಒಂದರಂತೆ ಲೇಯರ್ ಮೇಲೆ ಲೇಯರ್ ರಕ್ಷಣಾ ಗೋಡೆಗಳು. ಇದಲ್ಲದೆ ಬ್ರಹ್ಮೋಸ್, ರಫೇಲ್ನ ವೆಪನ್ಸ್ ಕೂಡ ಬಳಸಿರ್ಬೋದಾ? ಅದು ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದ್ರೆ ಬ್ರಹ್ಮೋಸ್ನಂತಹ ಸೂಪರ್ಸಾನಿಕ್ ಮಿಸೈಲ್ಸ್, ರಫೇಲ್ನ ಸ್ಕ್ಯಾಲ್ಪ್, ಹ್ಯಾಮರ್, ಮೀಟಿಯೋರ್ ಮಿಸೈಲ್ಸ್ ಮತ್ತೆ ಬೇರೆ ಬೇರೆ ಡ್ರೋನ್ಸ್ ಬಳಸೋ ಕೆಪಾಸಿಟಿ ಭಾರತಕ್ಕೆ ಖಂಡಿತ ಇದೆ. ಮುಖ್ಯವಾಗಿ ಇದರಲ್ಲಿ ನಮ್ಮದೇ ದೇಶದಲ್ಲಿ ತಯಾರಾದ ಟೆಕ್ನಾಲಜಿಯ ಪಾತ್ರ ದೊಡ್ಡದಿದೆ ಅನ್ನೋದು ಗಮನಿಸಬೇಕಾದ ವಿಷಯ. ಸರಿ, ಈಗ ಟಾಪಿಕ್ ಸ್ವಲ್ಪ ಬದಲಿಸೋಣ. ಟೆಕ್ನಾಲಜಿಯ ಇನ್ನೊಂದು ಮುಖ ಅಂದ್ರೆ ಸೋಷಿಯಲ್ ಮೀಡಿಯಾ. ರೀಸೆಂಟಾಗಿ ಹರಿಯಾಣದ ಒಬ್ಬ ಯೂಟ್ಯೂಬರ್ನ ಸ್ಪೈಯಿಂಗ್ ಆರೋಪದ ಮೇಲೆ ಅರೆಸ್ಟ್ ಮಾಡಿದ ಕೇಸ್ ತುಂಬಾ ಚರ್ಚೆಯಾಗಿತ್ತು. ಹೌದು. ಆ ವ್ಯಕ್ತಿನ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ OSA ಮತ್ತೆ ಹೊಸ ಭಾರತೀಯ ನ್ಯಾಯ ಸಂಹಿತಾ BNS ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. OSA 1923ನ ಕಾನೂನು ಇದು ಗವರ್ಮೆಂಟ್ ಸೀಕ್ರೆಟ್ಸ್ ಪ್ರೊಟೆಕ್ಟ್ ಮಾಡೋದು ಮತ್ತೆ ಸ್ಪೈಯಿಂಗ್ ತರಹದ ಕೆಲಸಗಳಿಗೆ ಶಿಕ್ಷೆ ಕೊಡೋಕೆ ಸಂಬಂಧಿಸಿದ್ದು. BNSನಲ್ಲೂ ಇದೇ ತರಹದ ಸೆಕ್ಷನ್ ಇದೆ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇವರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ಹೇಗೆ ರಿಸ್ಕ್ ಆಗ್ಬೋದು? ಒಬ್ಬ ಯೂಟ್ಯೂಬರ್ನಿಂದ ಏನು ಅಪಾಯ ಸಾಧ್ಯ? ರಿಸ್ಕ್ ಹಲೋ ಥರ ಇರ್ಬೋದು. ಒಂದು, ಸೈಕಲಾಜಿಕಲ್ ವಾರ್ಫೇರ್ ಅಂದ್ರೆ ತಪ್ಪು ಮಾಹಿತಿ ಹರಡಿ ಜನರ ಒಪಿನಿಯನ್ ಚೇಂಜ್ ಮಾಡೋದು. ಚೀನಾ ಈ ರೀತಿ ಗ್ಲೋಬಲ್ ಆಗಿ ಇನ್ಫ್ಲೂಯೆನ್ಸಸ್ ಬಳಸ್ತಾರೆ ಅನ್ನೋ ಆರೋಪ ಇದೆ. ಹೌದು, ಕೇಳಿದ್ದೆ. ಎರಡನೇದು ಸ್ಪೈಯಿಂಗ್. ಡಿಫೆನ್ಸ್ ಇನ್ಸ್ಟಾಲೇಷನ್ಸ್ ಹತ್ರ ಹೋಗಿ ವಿಡಿಯೋ ಮಾಡಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಶತ್ರುಗಳಿಗೆ ಕೊಡಬಹುದು. ಹರಿಯಾಣದ ಕೇಸ್ ಇದಕ್ಕೊಂದು ಉದಾಹರಣೆ ಇರಬಹುದು. ಜ್ಯೋತಿ ಮಲ್ಹೋತ್ರಾ ಕೇಸ್ ಕೂಡ ಇದೇ ಥರ. ಮೂರನೇದು ಸೋಷಿಯಲ್ ಪೋಲರೈಸೇಷನ್. ಫೇಕ್ ನ್ಯೂಸ್, ಹೇಟ್ ಸ್ಪೀಚಿಂದ ಸಮಾಜದಲ್ಲಿ ಒಡಕು ಮೂಡಿಸೋದು. ಮುರ್ಷಿದಾಬಾದ್ ಗಲಭೆಗೆ ಫೇಕ್ ನ್ಯೂಸ್ ಕಾರಣವಾಗಿತ್ತು. 4, ಫಾರಿನ್ ಇನ್ಫ್ಲೂಯೆನ್ಸ್ ಅಥವಾ ಹೈಬ್ರಿಡ್ ವಾರ್ಫೇರ್. ಬೇರೆ ದೇಶಗಳು ತಮ್ಮ ಇಂಟ್ರೆಸ್ಟ್ಗೆ ಇನ್ಫ್ಲೂಯೆನ್ಸರ್ಸ್ ಬಳಸಿ ನಮ್ಮ ದೇಶದೊಳಗೆ ಗೊಂದಲ ಸೃಷ್ಟಿಸಬಹುದು. ಪ್ರೋ ಖಲಿಸ್ತಾನಿ ಗ್ರೂಪ್ಸ್ ಸೋಷಿಯಲ್ ಮೀಡಿಯಾ ಬಳಸ್ತಾರಲ್ಲ, ಅದು ಒಂದು ಉದಾಹರಣೆ. ಕೊನೆಯದಾಗಿ ಟೆರರಿಸ್ಟ್ ಪ್ರಾಪಗಾಂಡಾ. ಯುವಕರನ್ನ ರ್ಯಾಡಿಕಲೈಸ್ ಮಾಡೋಕೆ, ಹಿಂಸೆಗೆ ಪ್ರೇರೇಪಿಸೋಕೆ ಸೋಷಿಯಲ್ ಮೀಡಿಯಾ ಬಳಸೋದು. ಹಿಂದೆ ಬುರ್ಹಾನ್ ವಾನಿ, ಅನ್ವರ್ ಅಲೌಲಾಕಿ ಹೀಗೆ ಮಾಡಿದ್ರು. ಇಂತಹ ಥ್ರೆಟ್ಸ್ ಹ್ಯಾಂಡಲ್ ಮಾಡೋಕೆ ಭಾರತ ಏನ್ ಸ್ಟೆಪ್ಸ್ ತಗೊಳ್ತಿದೆ? ಕಾನೂನಿನ ಫ್ರೇಮ್ ವರ್ಕ್ ಸ್ಟ್ರಾಂಗ್ ಮಾಡ್ತಿದ್ದಾರೆ. IT ಆಕ್ಟ್ನ ಸೆಕ್ಷನ್ 69A ನ್ಯಾಷನಲ್ ಸೆಕ್ಯೂರಿಟಿಗೆ ಡೇಂಜರ್ ತರೋ ಆನ್ಲೈನ್ ಕಂಟೆಂಟ್ ಬ್ಲಾಕ್ ಮಾಡೋಕೆ ಗವರ್ಮೆಂಟ್ಗೆ ಪವರ್ ಕೊಡುತ್ತೆ. 2021ನ IT ರೂಲ್ಸ್ ಪ್ರಕಾರ ಫೇಸ್ಬುಕ್, ಟ್ವಿಟರ್ ತರಹದ ಪ್ಲಾಟ್ಫಾರ್ಮ್ಸ್ ಕಂಪ್ಲೇಂಟ್ಸ್ ತಗೊಳ್ಳೋಕೆ ಆಫೀಸರ್ಸ್ ನೇಮಿಸಬೇಕು. ಇಲ್ಲೀಗಲ್ ಕಂಟೆಂಟ್ ತೆಗಿಬೇಕು. ಬೇಕಾದ್ರೆ ಮೆಸೇಜ್ನ ಒರಿಜಿನೇಟರ್ ಯಾರು ಅಂತ ಟ್ರೇಸ್ ಮಾಡೋಕೆ ಹೆಲ್ಪ್ ಮಾಡಬೇಕು. ಗವರ್ಮೆಂಟ್ನ PIB ಅಂಡರ್ನಲ್ಲಿ ಫ್ಯಾಕ್ಟ್ ಚೆಕ್ ಯೂನಿಟ್ FCU ಕೂಡ ಇದೆ. ಆಪರೇಷನ್ ಸಿಂಧೂರ ಟೈಮಲ್ಲಿ ಬಾರ್ಡರ್ ಸ್ಟೇಟ್ಸ್ನಲ್ಲಿ ಆಂಟಿ ನ್ಯಾಷನಲ್ ಪ್ರಾಪಗ್ಯಾಂಡಾ ಮೇಲೆ ನಿಗಾ ಇಡೋಕೆ, ಫೇಕ್ ನ್ಯೂಸ್ ಹರಡೋ ಅಕೌಂಟ್ಸ್ ಬ್ಲಾಕ್ ಮಾಡೋಕೆ ಹೋಮ್ ಮಿನಿಸ್ಟ್ರಿ ಡೈರೆಕ್ಷನ್ಸ್ ಕೊಟ್ಟಿತ್ತು. ಸರಿ, ಈಗ ಡಿಪ್ಲೊಮ್ಯಾಟಿಕ್ ಫ್ರಂಟ್ಗೆ ಬರೋಣ. ಆಪರೇಷನ್ ಸಿಂಧೂರದ ನಂತರ ಭಾರತ ದೊಡ್ಡ ಮಟ್ಟದಲ್ಲಿ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಮಾಡಿತ್ತು. ಸುಮಾರು 30ಕ್ಕೂ ಹೆಚ್ಚು ದೇಶಗಳಿಗೆ ಪಾರ್ಲಿಮೆಂಟರಿ ಡೆಲಿಗೇಷನ್ಸ್ ಕಳಿಸಿತ್ತು ಅಂತ ರಿಪೋರ್ಟ್ ಆಗಿತ್ತು. ಇದರ ಉದ್ದೇಶ ಏನಾಗಿತ್ತು? ಮೇನ್ ಆಗಿ 2 ಉದ್ದೇಶಗಳಿದ್ವು. ಒಂದು, ಕಾಶ್ಮೀರ್ ಇಶ್ಯೂ ಇದೆಯಲ್ಲ,
ಅದು ಭಾರತದ ಇಂಟರ್ನಲ್ ಮ್ಯಾಟರ್, ಬೈಲ್ಯಾಟ್ರಲ್ ಪ್ರಾಬ್ಲಮ್ ಅಲ್ಲ ಅಂತ ವರ್ಲ್ಡ್ಗೆ ಕ್ಲಿಯರ್ ಮಾಡೋದು. 2, ಪಾಕಿಸ್ತಾನ ಮಾಡ್ತಿರೋ ಟೆರರಿಸಂ ಕೇವಲ ಭಾರತದ ಪ್ರಾಬ್ಲಮ್ ಅಲ್ಲ, ಅದು ಅವರ ಸ್ಟೇಟ್ ಪಾಲಿಸಿಯೇ ಆಗಿದ್ದು ಇಡೀ ವರ್ಲ್ಡ್ಗೆ ಡೇಂಜರಸ್ ಅನ್ನೋದನ್ನ ಕನ್ವಿನ್ಸ್ ಮಾಡೋದು. ಈ ಪ್ರಯತ್ನ ಎಷ್ಟು ಸಕ್ಸಸ್ ಆಯಿತು? ಗ್ಲೋಬಲ್ ಲೆವೆಲ್ನಲ್ಲಿ ಭಾರತದ ಸ್ಟ್ಯಾಂಡ್ಗೆ ಸಪೋರ್ಟ್ ಸಿಕ್ಕಿತಾ? ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಭಾರತ ತನ್ನ ಸೆಲ್ಫ್ ಡಿಫೆನ್ಸ್ ರೈಟ್ UN ಚಾರ್ಟರ್ ಆರ್ಟಿಕಲ್ 51ನ ಜಸ್ಟಿಫೈ ಮಾಡ್ಕೊಂಡಿದೆ. US, ರಷ್ಯಾ, ಸೌದಿ ಅರೇಬಿಯಾ, ಇಸ್ರೇಲ್, ಜಪಾನ್ನಂತಹ ದೇಶಗಳು ಪಹಲ್ಗಾಮ್ ಅಟ್ಯಾಕ್ ಖಂಡಿಸಿ ಭಾರತದ ನಿಲುವಿಗೆ ಸಪೋರ್ಟ್ ಮಾಡಿದ್ವು. ಅಷ್ಟೇ ಅಲ್ಲ, ಇಂಡೋನೇಷ್ಯಾ, ಈಜಿಪ್ಟ್, ಬೆಹ್ರೇನ್ನಂತಹ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಕೂಡ OICಯಲ್ಲಿ ಪಾಕಿಸ್ತಾನದ ಆಂಟಿ ಇಂಡಿಯಾ ಪ್ರಯತ್ನಗಳನ್ನು ತಡೆದಿದ್ದು ಒಂದು ನೋಟಬಲ್ ಡೆವಲಪ್ಮೆಂಟ್. ಇದು ಭಾರತದ ಫೈಟ್ ಟೆರರಿಸಂ ವಿರುದ್ಧವೇ ಹೊರತು ಯಾವುದೇ ರಿಲಿಜನ್ ವಿರುದ್ಧ ಅಲ್ಲ ಅನ್ನೋದನ್ನ ತೋರ್ಸೋಕೆ ಹೆಲ್ಪ್ ಮಾಡ್ತು. ಆದರೆ ಎಲ್ಲವೂ ಅಂದುಕೊಂಡ ಹಾಗೆ ಆಗಲಿಲ್ಲ ಅನ್ಸುತ್ತೆ. ಕೆಲವು ಚಾಲೆಂಜಸ್ ಕೂಡ ಇದ್ವು ಅಲ್ಲ? ಉದಾಹರಣೆಗೆ US ಪ್ರೆಸಿಡೆಂಟ್ ನಾವೇ ಮೀಡಿಯೇಟ್ ಮಾಡಿದ್ದು ಅಂತ ಹೇಳಿದ್ದು ಇಂಡಿಯಾ ಪಾಕಿಸ್ತಾನನ ಮತ್ತೆ ರೀಹೈಫನೇಟ್ ಮಾಡೋ ಪ್ರಯತ್ನ ತರ ಕಾಣಿಸ್ತು. ಹೌದು, ಅದು ಒಂದು ಚಾಲೆಂಜ್. ಜೊತೆಗೆ ಪಾಕಿಸ್ತಾನದ ಮೇಲೆ ಯಾವುದೇ ಮೇಜರ್ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಬರಲಿಲ್ಲ. ಚೈನಾ ಸಪೋರ್ಟಿಂದ ಪಾಕಿಸ್ತಾನ UN ಕೆಲವು ಇಂಪಾರ್ಟೆಂಟ್ ಕಮಿಟಿಗಳಲ್ಲಿ ಸೀಟ್ ಪಡ್ಕೊಳ್ತು. IMF, ವರ್ಲ್ಡ್ ಬ್ಯಾಂಕ್ನಿಂದ ಪಾಕಿಸ್ತಾನಕ್ಕೆ ದೊಡ್ಡ ಲೋನ್ ಸಿಕ್ತು, ಭಾರತದ ಅಪೋಸಿಷನ್ ನಡುವೆಯೂ. ಚೀನಾ, ಟರ್ಕಿಯಂತಹ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಕಂಟಿನ್ಯೂ ಮಾಡಿದ್ವು. ಗ್ಲೋಬಲ್ ಮೀಡಿಯಾ ಅಟೆನ್ಷನ್ನು ಬೇಗ ಡೈವರ್ಟ್ ಆಗಿತ್ತೆ. ಅಂದ್ರೆ ಗ್ಲೋಬಲ್ ಲೆವೆಲ್ನಲ್ಲಿ ನಮ್ಮ ಪಾಯಿಂಟ್ ಎಸ್ಟಾಬ್ಲಿಷ್ ಮಾಡೋದು ಒಂದು ಕಂಟಿನ್ಯೂಸ್ ಸ್ಟ್ರಗಲ್. ಖಂಡಿತ. ನಿಮ್ಮ ನ್ಯಾರೇಟಿವ್ ಇದೆಯಲ್ಲ, ಅದನ್ನ ನೀವು ಎಷ್ಟು ಕ್ಲಿಯರ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ಹೇಳ್ತಿರೋ ಅಷ್ಟು ನಿಮ್ಮ ಮಾತಿಗೆ ವ್ಯಾಲ್ಯೂ ಬರುತ್ತೆ. ಇದು ಡಿಪ್ಲೊಮ್ಯಾಟಿಕ್ ವರ್ಲ್ಡ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಈಗ ಮತ್ತೊಮ್ಮೆ ಟೆಕ್ನಾಲಜಿ ಕಡೆ ಬರೋಣ. ರೀಸೆಂಟ್ ಆಗಿ ಲಕ್ನೋದಲ್ಲಿ UP ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಭಾಗವಾಗಿ ಬ್ರಹ್ಮೋಸ್ ಮಿಸೈಲ್ಸ್ನ ಹೊಸ ಟೆಸ್ಟಿಂಗ್ ಫೆಸಿಲಿಟಿನ ಉದ್ಘಾಟನೆ ಮಾಡಿದ್ರು. ಹೌದು, UP ಮತ್ತೆ ತಮಿಳ್ನಾಡಲ್ಲಿ ಈ ಡಿಫೆನ್ಸ್ ಕಾರಿಡಾರ್ ಸೆಟಪ್ ಮಾಡ್ತಿದ್ದಾರೆ. ಬ್ರಹ್ಮೋಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಭಾರತದ DRDO ಮತ್ತೆ ರಷ್ಯಾದ NPOM ಸಂಸ್ಥೆಗಳ ಜಾಯಿಂಟ್ ವೆಂಚರ್. ಇದು ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಅಂದ್ರೆ ಸೌಂಡಿಗಿಂತ 2-3 ಟೈಮ್ಸ್ ಫಾಸ್ಟ್ ಆಗಿ ಮ್ಯಾಕ್ 2-3 ಹೋಗುತ್ತೆ. ಲಾಂಚ್ ಆದ್ಮೇಲೆ ತನ್ನ ಟಾರ್ಗೆಟ್ನ ತಾನೇ ಹುಡುಕಿ ಹೊಡೆಯೋ ಫೈರ್ ಆ್ಯಂಡ್ ಫರ್ಗೆಟ್ ಟೆಕ್ನಾಲಜಿ ಇದರಲ್ಲಿದೆ. ಇದರ ರೇಂಜ್ 290 ಕಿಲೋಮೀಟರ್ಗಿಂತ ಹೆಚ್ಚು. ಇದರ ಸ್ಪೆಷಾಲಿಟಿ ಏನು? ಬೇರೆ ಮಿಸೈಲ್ಸ್ಗಿಂತ ಹೇಗೆ ಡಿಫರೆಂಟ್? ಇದರ ಸ್ಪೀಡೇ ಇದರ ದೊಡ್ಡ ಸ್ಟ್ರೆಂತ್. ಎನಿಮಿ ರಾಡಾರ್ಗಳಿಗೆ ಈಸಿಯಾಗಿ ಕಾಣಿಸಲ್ಲ, ಲೋ ರೇಡಾರ್ ಸಿಗ್ನೇಚರ್. ಮತ್ತೆ ಇದರ ಸ್ಪೀಡಿಂದ ಎನಿಮಿಗೆ ರಿಯಾಕ್ಟ್ ಮಾಡೋಕೆ ಹೆಚ್ಚು ಟೈಮ್ ಸಿಗಲ್ಲ. ಇದನ್ನ ಲ್ಯಾಂಡ್, ಶಿಪ್, ಸಬ್ಮರೀನ್ ಮತ್ತೆ ಫೈಟರ್ ಜೆಟ್ಸ್ ಎಲ್ಲದರಿಂದಲೂ ಲಾಂಚ್ ಮಾಡಬಹುದು. ಅಮೆರಿಕಾದ ಟೊಮಾಹಾಕ್ ಅಥವಾ ಫ್ರಾನ್ಸ್ನ ಸ್ಕಾಲ್ಪ್ ಮಿಸೈಲ್ಸ್ ಸಬ್ಸಾನಿಕ್, ಸೌಂಡ್ಗಿಂತ ಸ್ಲೋ, ಆದ್ರೆ ಅವುಗಳ ರೇಂಜ್ ಹೆಚ್ಚು. ರಷ್ಯಾದ ಕಿನ್ಜಾಲ್ ಹೈಪರ್ಸಾನಿಕ್, ಆದ್ರೆ ಅದನ್ನ ಪ್ಲೇನಿಂದ ಮಾತ್ರ ಲಾಂಚ್ ಮಾಡಬಹುದು. ಬ್ರಹ್ಮೋಸ್ ಇದೆಲ್ಲದರ ನಡುವೆ ಒಂದು ಯುನೀಕ್ ಪೊಸಿಷನ್ನಲ್ಲಿದೆ. ಮೇಕ್ ಇನ್ ಇಂಡಿಯಾ ಪರ್ಸ್ಪೆಕ್ಟಿವ್ನಿಂದಲೂ ಇದು ಇಂಪಾರ್ಟೆಂಟ್ ಅಲ್ವಾ? ಖಂಡಿತ. ಬ್ರಹ್ಮೋಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ 200ಕ್ಕೂ ಹೆಚ್ಚು ಇಂಡಿಯನ್ ಕಂಪನೀಸ್ ಇನ್ವಾಲ್ವ್ ಆಗಿವೆ. ಇದು ಸೆಲ್ಫ್ ರಿಲಯನ್ಸ್ ಕಡೆ ಒಂದು ದೊಡ್ಡ ಹೆಜ್ಜೆ. ಅಷ್ಟೇ ಅಲ್ಲ, ನಾವು ಈಗ ಬ್ರಹ್ಮೋಸನ್ನ ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಫಿಲಿಪೈನ್ಸ್ ಫಸ್ಟ್ ಕಸ್ಟಮರ್. ಇದು ಇಂಡಿಯಾದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗೆ ದೊಡ್ಡ ಬೂಸ್ಟ್. ಇದರ ನೆಕ್ಸ್ಟ್ ಜನರೇಷನ್ ಲೈಟ್ ವೇಟ್ ಬ್ರಹ್ಮೋಸ್ NG ಮತ್ತೆ ಹೈಪರ್ಸಾನಿಕ್ ಬ್ರಹ್ಮೋಸ್ 2 ಕೂಡ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿದೆ. ಎಕ್ಸ್ಟರ್ನಲ್ ಸೆಕ್ಯೂರಿಟಿಯಿಂದ ಈಗ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಕಡೆ ನೋಡೋಣ. ನಕ್ಸಲಿಸಂ. ಛತ್ತೀಸ್ಗಢ ತೆಲಂಗಾಣ ಬಾರ್ಡರ್ನ ಕರೆಬುಕ್ಟಾಲು ಹಿಲ್ಸ್ನಲ್ಲಿ ರೀಸೆಂಟ್ ಆಗಿ ದೊಡ್ಡ ಆಪರೇಷನ್ ನಡೆದು ಕೆಲವು ನಕ್ಸಲರು ಹತರಾಗಿದ್ರು. ಹೌದು, ನಕ್ಸಲಿಸಂ ಡೆಕೆಡ್ಸ್ನಿಂದ ಭಾರತ್ ಫೇಸ್ ಮಾಡ್ತಿರೋ ಸೀರಿಯಸ್ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜ್. 1967ರಲ್ಲಿ ವೆಸ್ಟ್ ಬೆಂಗಾಲ್ನ ನಕ್ಸಲ್ಬರಿ ಹಳ್ಳಿಯಲ್ಲಿ ಶುರುವಾದ ಈ ಮೂವ್ಮೆಂಟ್ ಮಾವೋಯಿಸ್ಟ್ ಐಡಿಯಾಲಜಿ ಬೇಸ್ ಮೇಲೆ ಆರ್ಮ್ಡ್ ಸ್ಟ್ರಗಲ್ ಮೂಲಕ ಗವರ್ಮೆಂಟ್ ತೆಗೆಯೋ ಗುರಿ ಹೊಂದಿದೆ. ಮುಖ್ಯವಾಗಿ ಟ್ರೈಬಲ್ ಏರಿಯಾಸ್, ಡೆವಲಪ್ಮೆಂಟ್ ಇಲ್ಲದ ಏರಿಯಾಸ್ನಲ್ಲಿ ಇದರ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ಆದರೆ ಈಗ ನಕ್ಸಲ್ ವೈಲೆನ್ಸ್ ತುಂಬಾ ಕಡಿಮೆ ಆಗಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಒಂದು ಮಲ್ಟಿಪ್ರಾಂಗ್ಡ್ ಸ್ಟ್ರಾಟಜಿ ಕಾರಣ. ಗವರ್ಮೆಂಟ್ನ ಸಮಾಧಾನ್ ಡಾಕ್ಟರಿನ್ ಅಂಡರ್ನಲ್ಲಿ ಸೆಕ್ಯೂರಿಟಿ ಆಪರೇಷನ್ಸ್ ಇಂಟೆನ್ಸಿಫೈ ಮಾಡಿದ್ದಾರೆ. CAPF ಫೋರ್ಸಸ್ ಡಿಪ್ಲಾಯ್ಮೆಂಟ್, ಸ್ಟೇಟ್ ಪೊಲೀಸ್ ಮಾಡರ್ನೈಸೇಷನ್, ಇಂಟೆಲಿಜೆನ್ಸ್ ಇಂಪ್ರೂವ್ಮೆಂಟ್ ಮುಖ್ಯ. ಇದರ ಜೊತೆಗೆ ನಕ್ಸಲರ ಫೈನಾನ್ಷಿಯಲ್ ಸೋರ್ಸಸ್ ಕಟ್ ಮಾಡೋದು ಮತ್ತೆ ಮುಖ್ಯವಾಗಿ ಡೆವಲಪ್ಮೆಂಟ್ ವರ್ಕ್ಸ್,
ರೋಡ್ಸ್, ಮೊಬೈಲ್ ಟವರ್ಸ್, ಬ್ಯಾಂಕಿಂಗ್, ಯೂತ್ಗೆ ಸ್ಕಿಲ್ ಟ್ರೈನಿಂಗ್ ಇದೆಲ್ಲ ನಕ್ಸಲ್ ಇನ್ಫ್ಲೂಯೆನ್ಸ್ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡಿವೆ. ಆದರೂ ಚಾಲೆಂಜಸ್ ಪೂರ್ತಿ ಮುಗ್ದಿಲ್ಲ ಅನ್ಸುತ್ತೆ. ನಿಜ, ವೈಲೆಂಟ್ ಐಡಿಯಾಲಜಿ ಇನ್ನೂ ಇದೆ. ಅರ್ಬನ್ ಏರಿಯಾಸ್ನಲ್ಲಿ ಇವರ ಫ್ರಂಟ್ ಆರ್ಗನೈಸೇಷನ್ಸ್ ಆಕ್ಟಿವ್ ಆಗಿವೆ. ಆಪರೇಷನ್ಸ್ಗೆ ಕಷ್ಟವಾದ ದಟ್ಟ ಫಾರೆಸ್ಟ್ ಏರಿಯಾಸ್ ಮತ್ತೆ ಲೋಕಲ್ ಜನರಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇರೋ ಮಿಸ್ಟ್ರಸ್ಟ್ ಇವು ಮೇನ್ ಚಾಲೆಂಜಸ್. ಟ್ರಸ್ಟ್ ಬಿಲ್ಡ್ ಮಾಡೋದು, ಫಾರೆಸ್ಟ್ ರೈಟ್ಸ್ ಆಕ್ಟಿನಂಥ ಕಾನೂನುಗಳನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಡೆಮೊಕ್ರೆಟಿಕ್ ಪಾತ್ನ ಪ್ರಮೋಟ್ ಮಾಡೋದು ಮುಂದಿನ ದಾರಿ. ಇನ್ನೊಂದು ಇಂಟರ್ನಲ್ ಚಾಲೆಂಜ್ ರೀಸೆಂಟ್ ಆಗಿ ಹೆಚ್ಚು ನ್ಯೂಸ್ನಲ್ಲಿರೋದು ಕ್ರಿಪ್ಟೋ ಕರೆನ್ಸಿ ಮತ್ತೆ ಹವಾಲಾ ನೆಕ್ಸಸ್. ಹೌದು, ಇದು ಒಂದು ಹೊಸ ಮತ್ತು ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಕ್ರಿಪ್ಟೋ ಕರೆನ್ಸಿಗಳು ಗೊತ್ತಲ್ಲ, ಬಿಟ್ಕಾಯಿನ್, ಎಥೀರಿಯಂ ತರಹ ಡಿಜಿಟಲ್ ಮನಿ. ಇವು ಯಾವುದೇ ಗವರ್ನ್ಮೆಂಟ್ ಅಥವಾ ಬ್ಯಾಂಕ್ ಕಂಟ್ರೋಲ್ನಲ್ಲಿ ಇಲ್ಲ. ಹವಾಲಾ ಅನ್ನೋದು ಇನ್ಫಾರ್ಮಲ್, ಟ್ರಸ್ಟ್ ಮೇಲೆ ನಡೆಯೋ ಮನಿ ಟ್ರಾನ್ಸ್ಫರ್ ಸಿಸ್ಟಮ್. ಇವೆರಡನ್ನೂ ಕಂಬೈನ್ ಮಾಡಿ ಇಲ್ಲೀಗಲ್ ಮನಿ ಮೂವ್ ಮಾಡೋಕೆ, ಟೆರರ್ ಫೈನಾನ್ಸಿಂಗ್ಗೆ ಮತ್ತೆ ಟ್ಯಾಕ್ಸ್ ತಪ್ಸೋಕೆ ಬಳಸ್ತಿದ್ದಾರೆ. ಇವೆರಡರ ನೆಕ್ಸಸ್ ಹೇಗೆ ವರ್ಕ್ ಆಗುತ್ತೆ? ಕ್ರಿಪ್ಟೋ ಮತ್ತೆ ಹವಾಲಾ ಎರಡರಲ್ಲೂ ಇರೋ ಅನಾನಿಮಿಟಿ ಮತ್ತೆ ರೆಗ್ಯುಲೇಷನ್ ಕೊರತೆ ಇದನ್ನ ಪಾಸಿಬಲ್ ಮಾಡ್ತಿದೆ. ಒಬ್ಬ ವ್ಯಕ್ತಿ ಹವಾಲಾ ಏಜೆಂಟ್ಗೆ ದುಡ್ಡು ಕೊಟ್ಟು ಬೇರೆ ದೇಶದಲ್ಲಿರೋ ತನ್ನ ಪಾರ್ಟ್ನರ್ನ ಕ್ರಿಪ್ಟೋ ವಾಲೆಟ್ಗೆ ಅದಕ್ಕೆ ಈಕ್ವಲ್ ಆದ ಕ್ರಿಪ್ಟೋ ಕಳ್ಸೋಕ್ ಹೇಳ್ಬೋದು. ಇದರಿಂದ ದುಡ್ಡು ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಟ್ರೇಸ್ ಮಾಡೋದು ತುಂಬಾ ಕಷ್ಟ. ಬ್ಲಾಕ್ಚೈನ್ ಟೆಕ್ನಾಲಜಿ ಹವಾಲಾದ ಟ್ರಸ್ಟ್ ಬೇಸ್ಡ್ ಸಿಸ್ಟಮ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಿದೆ. ಇದರಿಂದ ರಿಸ್ಕ್ಸ್ ಏನು? ಮೇನ್ ಆಗಿ ಇಲ್ಲೀಗಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗೆ ಇದು ದೊಡ್ಡ ಪ್ಲಾಟ್ಫಾರ್ಮ್ ಆಗ್ತಿದೆ. ಟೆರರಿಸ್ಟ್ ಆರ್ಗನೈಸೇಷನ್ಸ್, ಹಮಾಸ್ ತರಹ ಕ್ರಿಪ್ಟೋ ಮೂಲಕ ಫಂಡ್ ರೇಸ್ ಮಾಡ್ತಿರೋ ರಿಪೋರ್ಟ್ಸ್ ಇವೆ. ಮನಿ ಲಾಂಡ್ರಿಂಗ್ ಈಸಿ ಆಗುತ್ತೆ, ಟ್ಯಾಕ್ಸ್ ಇವೇಷನ್ ಜಾಸ್ತಿ ಆಗುತ್ತೆ. ಜೊತೆಗೆ ಕ್ರಿಪ್ಟೋ ಎಕ್ಸ್ಚೇಂಜಸ್ ಹ್ಯಾಕ್ ಆಗೋ ರಿಸ್ಕ್ ಕೂಡ ಇದೆ. ಇದನ್ನ ತಡೆಯೋಕೆ ಏನ್ ಮಾಡಲಾಗ್ತಿದೆ? ಇದಕ್ಕೆ ಗ್ಲೋಬಲ್ ಕೋಆಪರೇಷನ್ ಬೇಕು. UN, FATF ನಂತಹ ಆರ್ಗನೈಸೇಷನ್ಸ್ ಗೈಡ್ಲೈನ್ಸ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲೂ ಕ್ರಿಪ್ಟೋ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಮತ್ತೆ ರೆಗ್ಯುಲೇಷನ್ ತರೋಕೆ ಡಿಸ್ಕಷನ್ಸ್ ನಡೀತಿದೆ. ವಿಟ್ಯಾಕ್, ವರ್ಚುವಲ್ ಆಸೆಟ್ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಸೆಂಟರ್ನಂತಹ ಟೆಕ್ನಾಲಜಿ ಬಳಸಿ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಟ್ರ್ಯಾಕ್ ಮಾಡೋ ಪ್ರಯತ್ನಗಳು ನಡೀತಿದೆ. AI ಮತ್ತೆ ಮಷೀನ್ ಲರ್ನಿಂಗ್ ಬಳಸಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಕಂಡುಹಿಡಿಯೋದು ಫ್ಯೂಚರ್ನಲ್ಲಿ ಮುಖ್ಯ ಆಗಬಹುದು. ಸರಿ, ಈಗ ಕೊನೆಯದಾಗಿ ಸೆಕ್ಯೂರಿಟಿ ಸೆಕ್ಟರ್ನ ಕೆಲವು ಬೇರೆ ಇಂಪಾರ್ಟೆಂಟ್ ನ್ಯೂಸ್ ಶಾಟ್ಸ್ ನೋಡೋಣ. ಹೌದು, ಕೆಲವು ನೋಟೇಬಲ್ ಡೆವಲಪ್ಮೆಂಟ್ಸ್. ಮೊದಲನೇದು ಫೈನಾನ್ಷಿಯಲ್ ಫ್ರಾಡ್ ರಿಸ್ಕ್ ಇಂಡಿಕೇಟರ್ FRI. ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ DOT ಶುರು ಮಾಡಿದೆ. ಮೊಬೈಲ್ ನಂಬರ್ಸ್ನ ಫ್ರಾಡ್ ರಿಸ್ಕ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿ ಬ್ಯಾಂಕ್ಸ್ ಮತ್ತೆ UPI ಪ್ಲಾಟ್ಫಾರ್ಮ್ಸ್ಗೆ ವಾರ್ನಿಂಗ್ ಕೊಡುತ್ತೆ. ಆನ್ಲೈನ್ ಫ್ರಾಡ್ ತಡೆಯೋಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಇನಿಷಿಯೇಟಿವ್. ಆಮೇಲೆ ಭಾರ್ಗವಾಸ್ತ್ರ. ಇದು ಇಂಡಿಜಿನಿಯಸ್ ಆಂಟಿ ಡ್ರೋನ್ ಸಿಸ್ಟಮ್. ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ SDAL ಡೆವಲಪ್ ಮಾಡಿರೋದು. ಇದು ರಾಕೆಟ್ ಅಥವಾ ಮಿಸೈಲ್ ಬಳಸಿ ಎನಿಮಿ ಡ್ರೋನ್ಸ್ನ ಹೊಡೆದುಳಿಸಬಲ್ಲದು, ಹಾರ್ಡ್ ಕಿಲ್. ಇನ್ನೊಂದು ಹಾಕ್ಐ 360. ಅಮೆರಿಕ ಈ ಟೆಕ್ನಾಲಜಿನ ಇಂಡಿಯಾಗೆ ಸೇಲ್ ಮಾಡೋಕೆ ಅಪ್ರೂವ್ ಮಾಡಿದೆ. ಇದು ಸ್ಪೇಸ್ನಿಂದ ರೇಡಿಯೋ ಫ್ರೀಕ್ವೆನ್ಸಿ RF ಸಿಗ್ನಲ್ಸ್ ಡಿಟೆಕ್ಟ್ ಮಾಡಿ ಸ್ಪೆಷಲಿ ಸಿಯಲ್ಲಿ ಶಿಪ್ಸ್ ಮೇಲೆ ಕಣ್ಣಿಡೋಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮ್ಯಾರಿಟೈಮ್ ಸರ್ವೈಲೆನ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದು ಇಂಟ್ರೆಸ್ಟಿಂಗ್. ಮತ್ತೆ ಇಗ್ಲಾಯಸ್, ರಷ್ಯಾದಿಂದ ಈ ಮ್ಯಾನ್ ಪ್ಯಾಡ್ಸ್ಗಳನ್ನ ಸೋಲ್ಜರ್ ಶೋಲ್ಡರ್ ಲಾಂಚ್ಡ್ ಏರ್ ಡಿಫೆನ್ಸ್ ಮಿಸೈಲ್ಸ್ ಇಂಡಿಯನ್ ಆರ್ಮಿ ತಗೊಂಡಿದೆ. ಇದು ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ಸ್ ಹೊಡೆಯೋಕೆ ಯೂಸ್ಫುಲ್. ಈ ಎಲ್ಲ ಡೆವಲಪ್ಮೆಂಟ್ಸ್ ನೋಡಿದಾಗ ಒಂದು ಕ್ಲಿಯರ್ ಟ್ರೆಂಡ್ ಕಾಣಿಸುತ್ತೆ. ಟೆಕ್ನಾಲಜಿ ಮೇಲೆ, ಸ್ಪೆಷಲಿ ಡ್ರೋನ್ಸ್, ಸೈಬರ್ ಸೆಕ್ಯೂರಿಟಿ, ಸರ್ವೈಲೆನ್ಸ್ ಮೇಲೆ ಜಾಸ್ತಿ ಫೋಕಸ್. ಜೊತೆಗೆ ಆತ್ಮನಿರ್ಭರ ಭಾರತ ಅಂಡರ್ನಲ್ಲಿ ಇಂಡಿಜಿನಸ್ ಪ್ರೊಡಕ್ಷನ್ಗೆ ಒತ್ತಡ, ಹಾಗೆ ಬೇಕಾದಾಗ ಇಂಟರ್ನ್ಯಾಷನಲ್ ಕೋಆಪರೇಷನ್ ಮತ್ತೆ ಪರ್ಚೇಸ್ ಕೂಡ. ಖಂಡಿತ, ಟೆಕ್ನಾಲಜಿಯೇ ಫ್ಯೂಚರ್ ಸೆಕ್ಯೂರಿಟಿಯ ಬ್ಯಾಕ್ಬೋನ್ ಆಗ್ಲಿದೆ. ಇಲ್ಲಿ ಅಮೆರಿಕದ ಗೋಲ್ಡನ್ ಡೋಮ್ ಅನ್ನೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆನೂ ಡಿಸ್ಕಷನ್ಸ್ ನಡೀತಿದೆ. ಇದು ಲ್ಯಾಂಡ್ ಮತ್ತೆ ಸ್ಪೇಸ್ ಬೇಸ್ಡ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ. ಆದ್ರೆ ಸ್ಪೇಸ್ನಲ್ಲಿ ವೆಪನ್ಸ್ ಡಿಪ್ಲಾಯ್ ಮಾಡೋದ್ರ ಬಗ್ಗೆ ಇಂಟರ್ನ್ಯಾಷನಲ್ ಟ್ರೀಟೀಸ್ ಮತ್ತೆ ಎಥಿಕಲ್ ಕ್ವೆಶ್ಚನ್ಸ್ ಇವೆ. ಸರಿ, ಇವತ್ತಿನ ಈ ಚರ್ಚೆಯಲ್ಲಿ ನಾವು ಭಾರತದ ಸೆಕ್ಯೂರಿಟಿ ಪೋಸ್ಚರ್ ಹೇಗೆ ಹೆಚ್ಚು ಸ್ಟ್ರಾಂಗ್ ಆಗ್ತಿದೆ, ಟೆಕ್ನಾಲಜಿ ಹೇಗೆ ಇದರಲ್ಲಿ ಇಂಟಿಗ್ರೇಟ್ ಆಗ್ತಿದೆ, ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಮತ್ತೆ ಇಂಟರ್ನಲ್ ಹಾಗೂ ಹೊಸ ಚಾಲೆಂಜಸ್ನ ಹೇಗೆ ಹ್ಯಾಂಡಲ್ ಮಾಡಲಾಗ್ತಿದೆ ಅನ್ನೋದನ್ನ ನೋಡಿದ್ವಿ. ಇದೆಲ್ಲ ತಿಳ್ಕೊಂಡಿರೋದು ಇವತ್ತಿನ ವರ್ಲ್ಡ್ನಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳುಗರ ಮುಂದಿಡೋಕೆ ಇಷ್ಟಪಡ್ತೀನಿ. ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಸ್ಪೇಸ್ನಲ್ಲಿರೋ ನಮ್ಮ ಅಸೆಟ್ಸ್, ಸ್ಯಾಟಲೈಟ್ಸ್ ಇತ್ಯಾದಿ,
ಮತ್ತೆ ಸೈಬರ್ ವಾರ್ಫೇರ್ ಟ್ಯಾಕ್ಟಿಕ್ಸ್ ಬಳಕೆ ಹೆಚ್ಚಾಗ್ತಿರೋ ಈ ದಿನಗಳಲ್ಲಿ ಸೆಕ್ಯೂರಿಟಿ ಮತ್ತೆ ಡಿಟರೆನ್ಸ್ನ ಅರ್ಥವೇ ನೆಕ್ಸ್ಟ್ ಡೆಕೇಡ್ನಲ್ಲಿ ಹೇಗೆ ಬದಲಾಗಬಹುದು? ಈ ಹೊಸ ಕೇಪಬಿಲಿಟೀಸ್ ಯಾವ ಹೊಸ ಎಥಿಕಲ್ ಚಾಲೆಂಜಸ್ ನಮ್ಮುಂದೆ ತರಬಹುದು? ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಅತ್ಯುತ್ತಮವಾದ ಯೋಚನೆಗೆ ಹಚ್ಚುವ ಪ್ರಶ್ನೆ. ಇವತ್ತಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.